ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಕುರಿತು ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾರೆ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಗಾಗಿ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತೀವಿ, MCQ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ, ನೋಟ್ಸ್ ಅನ್ನ ಕೊಡ್ತೀವಿ, 5000 ಪ್ಲಸ್ MCQs PDF ಅನ್ನ ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಮತ್ತೆ ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಈ ಒಂದು ಆಪ್ ನಿಂದಾನೇ ನೀವು ಜಾಯಿನ್ ಆಗಬಹುದು. ಇಲ್ಲೆಲ್ಲ ಕೆಲವು ಪ್ರೀ ಮಟೀರಿಯಲ್ ಕೂಡ ಇದಾವೆ, ನೋಡಿಕೊಂಡು ಜಾಯಿನ್ ಆಗಬಹುದು. ಸೊ ಅದೇ ರೀತಿ ಪೇಪರ್ 2 ಗಾಗಿ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಸೊ ನಾವು ಲೆಟಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಇಸ್, students watch and listen to the videos of a lecture before coming to the class. It is an example of, yes, before coming to the class students are going to watch videos on the topic at their home. This is known as the option A lecture method, option B flipped classroom, option C programmed learning, ಆಪ್ಷನ್ 4 ಪ್ರಾಜೆಕ್ಟ್ ಮೆಥಡ್. ಸೊ ಇಲ್ಲಿ ವಿದ್ಯಾರ್ಥಿಗಳು ತಾವು ತರಗತಿಗೆ ಬರುವ ಮೊದಲೇ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮನೆಯಲ್ಲಿ ನೋಡಿಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಯಾವ ವಿಧಾನ ಅಂತ ಹೇಳ್ತೀವಿ? ಉಪನ್ಯಾಸ ವಿಧಾನ, ಫ್ಲಿಪ್ಡ್ ತರಗತಿ, ಪ್ರೋಗ್ರಾಮ್ ಕಲಿಕೆ, ಪ್ರಾಜೆಕ್ಟ್ ವಿಧಾನ. So here the right answer is option 2. It is known as the flipped classroom. So ಇದಕ್ಕೆ ನಾವು flipped ತರಗತಿ ಅಂತ ಹೇಳ್ತೀವಿ. So what is flipped classroom then? Flipped classroom means it is an instructional approach that involves flipping the traditional order of learning activities such that students first engage with the learning material independently, then come to the class ready to apply that knowledge through discussion, activities, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ಸ್ ಎಟ್ಸೆಟ್ರಾ. ಸೊ ಈ ಒಂದು ಫ್ಲಿಪ್ಡ್ ಕ್ಲಾಸ್ ರೂಮ್ ವಿಧಾನದಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಇಂಡಿಪೆಂಡೆಂಟ್ ಆಗಿ PDF ಗಳ ಮೂಲಕ, ವಿಡಿಯೋಸ್ಗಳ ಮೂಲಕ ಸ್ವತಃ ಅಭ್ಯಾಸವನ್ನ ಮಾಡಿ ಬರ್ತಾ ಇದ್ದಾರೆ. ಮತ್ತೆ ತರಗತಿಯಲ್ಲಿ ಚರ್ಚಾ ವಿಧಾನದ ಮೂಲಕ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ನ ಮೂಲಕ ಆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ. Question number 2. Upon completion of academic programs, what outcomes should be the students have attained? So what are the outcomes after completing an academic year? For example, after completion of the graduation. Option 1, program education objectives or program outcomes. Option B, lesson outcome. Option 3, course outcome. Option 4, unit or chapter outcome. ಶೈಕ್ಷಣಿಕ ಕಾರ್ಯಕ್ರಮಗಳು ಪೂರ್ಣಗೊಂಡ ನಂತರ ವಿದ್ಯಾರ್ಥಿಗಳು ಯಾವ ಫಲಿತಾಂಶಗಳನ್ನು ಸಾಧಿಸಿರಬೇಕು? ಆಪ್ಷನ್ 1, ಕಾರ್ಯಕ್ರಮದ ಶಿಕ್ಷಣ ಉದ್ದೇಶಗಳು. ಆಪ್ಷನ್ 2, ಪಾಠದ ಫಲಿತಾಂಶಗಳು. ಆಪ್ಷನ್ 3, ಕೋರ್ಸ್ ಫಲಿತಾಂಶಗಳು. ಆಪ್ಷನ್ 4, ಘಟಕ ಅಥವಾ ಅಧ್ಯಾಯದ ಫಲಿತಾಂಶಗಳು. ಸೊ ವೆರಿ ಈಸಿ ಕ್ವೆಶನ್, ತುಂಬಾ ಈಸಿ ಆಗಿದೆ. ಸೊ ಆಪ್ಷನ್ 1 is program education objectives or program outcomes is the right answer. ಕಾರ್ಯಕ್ರಮದ ಶಿಕ್ಷಣ ಉದ್ದೇಶಗಳು ಇಲ್ಲಿ ಸರಿಯಾಗಿದೆ. So upon completion of an academic program, students are expected to have attained range of knowledge, skills, competencies that are relevant to their field study. So ಯಾವುದೇ ಒಂದು ಅಕಾಡೆಮಿಕ್ ಇಯರ್ ಮುಗಿದ ನಂತರ ಆ ಒಂದು ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟ ಶಿಕ್ಷಣದ ಉದ್ದೇಶಗಳನ್ನು ಸಾಧಿಸುವುದು ಅವರ ಉದ್ದೇಶ ಆಗಿರುತ್ತೆ. Question number 3. Which of the following types of evaluation is done during the teaching learning process? Option 1, summative. Option 2, integrative. Option 3, formative. Option 4, diagnostic. ಬೋಧನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ಯಾವ ರೀತಿಯ ಮೌಲ್ಯಮಾಪನವನ್ನ ಮಾಡಲಾಗುತ್ತೆ? ಸಾರಾಂಶ, ಸಂಯೋಜಕ, ರಚನಾತ್ಮಕ, ರೋಗ ನಿರ್ಣಯ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 3, ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಇಸ್ ದ ರೈಟ್ ಆನ್ಸರ್. ರಚನಾತ್ಮಕ ಮೌಲ್ಯಮಾಪನ ಇಲ್ಲಿ ಸರಿಯಾಗಿದೆ. ಸೊ ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಇಟ್ ಈಸ್ ಅ ಟೈಪ್ ಆಫ್ ಆನ್ ಗೋಯಿಂಗ್ ಇವ್ಯಾಲ್ಯೂಯೇಷನ್ ದಟ್ ಆಕರ್ಸ್ ಡ್ಯೂರಿಂಗ್ ದ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್. ಸೊ ಈ ಒಂದು ಬೋಧನಾ ಕಲಿಕೆ ಕಾರ್ಯ ನಡೆಯುತ್ತಿರುವ ಸಂದರ್ಭದಲ್ಲಿನೇ ಈ ಪ್ರಕಾರದ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಇರುತ್ತೆ. It is used to monitor student progress and provide feedback to both students and teachers. So it is very helpful for the students and also for the teachers in order to get the feedback. So ವಿದ್ಯಾರ್ಥಿಗಳಿಗೂ ಕೂಡ ಅವರ ಒಂದು ಪ್ರೋಗ್ರೆಸ್ ನ ಬಗ್ಗೆ ಅದೇ ಸಮಯದಲ್ಲಿ ಗೊತ್ತಾಗ್ತಾ ಇದೆ, ಟೀಚರ್ಸ್ಗೂ ಕೂಡ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ದ ಪರ್ಪಸ್ ಆಫ್ ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಇಸ್ ಟು ಐಡೆಂಟಿಫೈ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸ್ ಇನ್ ಸ್ಟೂಡೆಂಟ್ಸ್ ಲರ್ನಿಂಗ್. ಸೊ ವಿದ್ಯಾರ್ಥಿಗಳಲ್ಲಿರುವ ವೀಕ್ನೆಸ್ ಆಗಿರ್ಬೋದು, ಅವ್ರ ಸ್ಟ್ರೆಂತ್ ಆಗಿರ್ಬೋದು, ಫೈಂಡ್ ಔಟ್ ಮಾಡುವಲ್ಲಿ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಇಟ್ ಕ್ಯಾನ್ ಟೇಕ್ ಇನ್ ಮೆನಿ ಫಾರ್ಮ್ಸ್ ಇನ್ಕ್ಲೂಡಿಂಗ್ ಕ್ಲಾಸ್ ರೂಮ್ ಡಿಸ್ಕಷನ್, ಕ್ವಿಜ್, ಅಸೈನ್ಮೆಂಟ್, ಅದರ್ ಅಸೆಸ್ಮೆಂಟ್. Question number 4. Which of the following is outside the purview of characteristics of learning?
Option 1, learning is a lifelong process. Option 2, learning is a temporary change in behavior. Option 3, learning is prompted by individual needs. Option 4, learning is transferable. ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ಗುಣಲಕ್ಷಣಗಳ ಪೂರ್ವ ವೀಕ್ಷಣೆಯ ಹೊರಗಿದೆ? ಆಪ್ಷನ್ 1, ಕಲಿಕೆಯು ಜೀವಮಾನದ ಪ್ರಕ್ರಿಯೆ. ಆಪ್ಷನ್ 2, ಕಲಿಕೆಯು ನಡವಳಿಕೆಯಲ್ಲಿನ ತಾತ್ಕಾಲಿಕ ಬದಲಾವಣೆ. ಆಪ್ಷನ್ 3, ಕಲಿಕೆಯು ವೈಯಕ್ತಿಕ ಅಗತ್ಯಗಳಿಂದ ಪ್ರೇರೇಪಿಸಲ್ಪಡುತ್ತದೆ. ಆಪ್ಷನ್ 4, ಕಲಿಕೆಯು ವರ್ಗಾಯಿಸಬಹುದಾಗಿದೆ. So which of the following is the outside the purview of characteristics of learning? So learning is a lifelong process. It is correct. So learning is prompted by individual needs. This is also correct. Learning is can be transferable. So here the right answer is option 2. Learning is a temporary change in behavior. So learning it is lifelong process. It is going to affect the life of the students or anyone throughout their life. So it is not a temporary ಚೇಂಜ್ ಇನ್ ಬಿಹೇವಿಯರ್. ಕಲಿಕೆಯು ನಡವಳಿಕೆಯಲ್ಲಿ ಕೇವಲ ತಾತ್ಕಾಲಿಕ ಬದಲಾವಣೆ ಅಲ್ಲ, ಇದು ಜೀವನಮಾನದುದ್ದಕ್ಕೂ ಪರಿಣಾಮವನ್ನ ಬೀರ್ತಾನೆ ಇರುತ್ತೆ. ಸೊ ಹೀಗಾಗಿ ಆಪ್ಷನ್ 2 ಸರಿಯಾಗಿದೆ. ಸೊ ಲರ್ನಿಂಗ್ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಇಟ್ ಈಸ್ ದ ಚೇಂಜ್ ಇನ್ ಬಿಹೇವಿಯರ್, ಥಿಂಕಿಂಗ್, ಆಟಿಟ್ಯೂಡ್ ಅಂಡ್ ಇಂಟ್ರೆಸ್ಟ್. It is goal oriented, continuously fit for himself or herself. Goals may be achieved throughout the learning. Learning is transferable. So used to solve the problems in another situation also. Question number 5. The open source platform Course Builder on which NPTEL courses are seen was created by. NPTEL ಕೋರ್ಸ್ಗಳನ್ನು ನೋಡಬಹುದಾದ ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್ ಕೋರ್ಸ್ ಬಿಲ್ಡರ್ ನ ಯಾರು ರಚಿಸಿದ್ದಾರೆ? ಆಪ್ಷನ್ 1 ಮೈಕ್ರೋಸಾಫ್ಟ್, ಆಪ್ಷನ್ 2 ಗೂಗಲ್, ಆಪ್ಷನ್ ಸಿ ಒರಾಕಲ್, ಆಪ್ಷನ್ 4 ವಿಪ್ರೋ. The right answer is option 2 Google. So in 2012 Google created Course Builder with the Python programming language. ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. 2012ರಲ್ಲಿ ಗೂಗಲ್ ಕೋರ್ಸ್ ಬಿಲ್ಡರ್ ಅನ್ನು ಆರಂಭ ಮಾಡುತ್ತೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೊಂದಿಗೆ. It ties together the software and technology Google used to build its power searching with Google online course. Question number 6. A group of DTH channels devoted to telecasting educational program 24/7 basis is. So option 1 Swayam, option 2 MOOC, option 3 Swayam Prabha, option 4 Jnana Darshan. So ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿಲ್ಲ ಇಲ್ಲಿ. A group of DTH channels devoted to telecasting educational programs 24/7. So 24/7 ಬೇಸಿಸ್ ಮೇಲೆ ಎಜುಕೇಶನಲ್ ಪ್ರೋಗ್ರಾಮ್ಸ್ ಅನ್ನ ನೀಡುವ ಸಲುವಾಗಿ ಯಾವ ಒಂದು DTH ಚಾನಲ್ ಅನ್ನ ಡೆವಲಪ್ ಮಾಡಲಾಗಿದೆ? ಆಪ್ಷನ್ 3 ಸ್ವಯಂ ಪ್ರಭಾ ಇಸ್ ದ ಕರೆಕ್ಟ್ ಆನ್ಸರ್. So Swayam Prabha, it is a group of 40 DTH channels devoted to telecasting high quality educational program on 24/7 basis. And also remember it uses GSAT 15 satellite. ಸೊ ಈ ಒಂದು ಸ್ವಯಂ ಪ್ರಭಾ 40 DTH ಚಾನೆಲ್ಗಳ ಗುಂಪಾಗಿದೆ. ಇದು GSAT 15 ಅನ್ನ ಬಳಸಲಾಗುತ್ತೆ. ಸೊ ಇಟ್ ಈಸ್ ಅ massive open online course platform. So Swayam initiative was launched by the Ministry of MHRD, Ministry of Human Resource Development. Now it is known as the Ministry of Education. It covers advanced education, high school, skill sector courses, and also web courses. And there is a pre-entry. This also you must remember. Question number 7. Which of the following methods of teaching will encourage indirect learning? Option 1 lecturing with examples. Option 2 team teaching. Option 3 demonstration on a subject. Option 4 collaborative projects. ಈ ಕೆಳಗಿನ ಯಾವ ಬೋಧನಾ ವಿಧಾನಗಳು ಪರೋಕ್ಷ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತವೆ? ಆಪ್ಷನ್ 1 ಉದಾಹರಣೆಗಳೊಂದಿಗೆ ಉಪನ್ಯಾಸ. ಆಪ್ಷನ್ 2 ತಂಡ ಬೋಧನೆ. ಆಪ್ಷನ್ 3 ವಿಷಯದ ಕುರಿತು ಪ್ರಾತ್ಯಕ್ಷಿಕೆ. ಆಪ್ಷನ್ 4 ಸಹಕಾರಿ ಯೋಜನೆಗಳು. The correct answer is option 4 collaborative projects. So this is going to this is the method of following teaching. This is going to encourage the indirect learning. So ಇದು ಪರೋಕ್ಷ ಕಲಿಕೆಯನ್ನು ಪ್ರೋತ್ಸಾಹಿಸ್ತಾ ಇದೆ. So here, question number 8. Which teaching method mainly focus on learning by doing? Option 1 lecture method, option 2 demonstration method, option 3 project method, option 4 discussion method. ಯಾವ ಬೋಧನಾ ವಿಧಾನವು ಮುಖ್ಯವಾಗಿ ಲರ್ನಿಂಗ್ ಬೈ ಡೂಯಿಂಗ್ ಮಾಡುವುದರ ಮೂಲಕ ಕಲಿಯುವುದಕ್ಕೆ ಮೇಲೆ ಕೇಂದ್ರೀಕರಿಸ್ತಾ ಇದೆ? ಉಪನ್ಯಾಸ ವಿಧಾನ, ಪ್ರದರ್ಶನ ವಿಧಾನ, ಯೋಜನಾ ವಿಧಾನ, ಚರ್ಚಾ ವಿಧಾನ. Yes, the right answer is option 3 project method. So project method, it was popularized by William Herd Kilpatrick. It promotes problem solving, collaboration, and also experiential learning.
It encourages students to solve real problems, investigate topics, and apply theoretical knowledge in practical situations. This method promotes participation, creativity, collaboration, and critical thinking among learners. Question number nine. Learning objectives mean. Option 1 learning experience, option 2 concise outcomes, option 3 academic achievement, option 4 intended learning outcomes. ಕಲಿಕಾ ಉದ್ದೇಶಗಳು ಅಂದರೆ ಕಲಿಕಾ ಅನುಭವ, ಸಂಕ್ಷಿಪ್ತ ಫಲಿತಾಂಶಗಳು, ಶೈಕ್ಷಣಿಕ ಸಾಧನೆ, ಉದ್ದೇಶಿತ ಕಲಿಕಾ ಫಲಿತಾಂಶಗಳು. Yes, here the correct answer is option 4. Learning objectives means intended learning outcomes. ಕಲಿಕಾ ಉದ್ದೇಶಗಳು ಅಂತಂದ್ರೆ ಉದ್ದೇಶಿತ ಕಲಿಕಾ ಫಲಿತಾಂಶಗಳು. What we are going to learn after completing an academic year or any program. Question number 10. Which one of the following is an indicative of the quality of teaching? Option 1 period of maintaining peace in the classroom. Option 2 standard of questions raised by students in the classroom. Option 3 standard of answers replied by students in the classroom. Option 4 passing percentage of the students. ಸೊ ಈ ಕೆಳಗಿನಲ್ಲಿ ಯಾವುದು ಬೋಧನೆಯ ಗುಣಮಟ್ಟದ ಸೂಚಕವಾಗಿದೆ? ತರಗತಿಯಲ್ಲಿ ಶಾಂತಿಯನ್ನ ಕಾಯ್ದುಕೊಳ್ಳುವುದರಿಂದ. ಆಪ್ಷನ್ 2 ತರಗತಿಯಲ್ಲಿ ವಿದ್ಯಾರ್ಥಿಗಳು ಎತ್ತುವ ಪ್ರಶ್ನೆಗಳ ಗುಣಮಟ್ಟ. ಆಪ್ಷನ್ 3 ತರಗತಿಯಲ್ಲಿ ವಿದ್ಯಾರ್ಥಿಗಳು ಉತ್ತರಿಸಿದ ಉತ್ತರಗಳ ಗುಣಮಟ್ಟ. ಆಪ್ಷನ್ 4 ವಿದ್ಯಾರ್ಥಿಗಳ ಉತ್ತೀರ್ಣತೆಯ ಶೇಕಡಾವಾರು. ಸೊ ಈಸಿಲಿ ವಿ ಕ್ಯಾನ್ ಎಲಿಮಿನೇಟ್ ಆಪ್ಷನ್ 4 here. Period of maintaining peace in the classroom, maintaining silence is required in the class, but while considering quality of teaching, we give more importance on standard of questions raised by students in the classroom. So ಬೋಧನೆ ಗುಣಮಟ್ಟನ ಅಳಿಬೇಕಾದ್ರೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ಕೇಳುವ ಪ್ರಶ್ನೆಗಳ ಗುಣಮಟ್ಟದ ಆಧಾರದ ಮೇಲೆ ಅಳಿಬಹುದು. ಸೊ ಆಪ್ಷನ್ 2 ಇಲ್ಲಿ ಸರಿಯಾಗಿದೆ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪೇರ್ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕಡೆಯಿಂದ ಆರಂಭವಾಗಿರುವ ಪೇಪರ್ 1 ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಮಾಕ್ ಟೆಸ್ಟ್, ನೋಟ್ಸ್, 5000 MCQ PDF ಎಲ್ಲವನ್ನ ಕೊಡ್ತಾ ಇದ್ದೀವಿ. ಪೇಪರ್ 2 ಗಾಗಿ ಕೂಡ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.